ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಅಂಡ್ ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗ್ ಇನ್ ಕನ್ನಡ. ಸೊ ಯಾವಾಗೂ ಬೆಳಗ್ಗೆ ಎದ್ದು ಬಂದು ನೋಡೋ ಅಭ್ಯಾಸ ಇರುತ್ತೆ. ಏನು ಅಭ್ಯಾಸ ಅಂದರೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ನ. ಸೊ ಫ್ರಿಜ್ ಬಾಕ್ಸ್ ಸೆಟಪ್ ನೋಡ್ತಾ ಇದ್ದೀನಿ, ಬೇಗನೆ ಮರಿ ಹಾಕ್ಬಿಟ್ಟಿದೆ. ಸೊ ಅದು ಯಾವ ಫಿಶ್ ಹಾಕಿದೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ನನಗೆ ಸಿಕ್ಕಿದ್ದು ಬಂದ್ಬಿಟ್ಟು ಒಂದು 6-7 ಫಿಶ್ ಸಿಕ್ಕಿದೆ. ಸೊ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡಿ, ಒಂದು 7 ಫಿಶು ನನಗೆ ಸಿಕ್ಕಿದೆ ಇವಾಗ. ಆ್ಯಂಡ್ ತುಂಬ ಜನ ಫ್ರಿಜ್ ಬಾಕ್ಸ್ ಸೆಟಪ್ನ ಡೀಟೇಲ್ ಆಗಿ ನಾನು ಹೇಳಬೇಕು. ಸೊ ತುಂಬ ಜನ ಅದನ್ನು ಡೌಟಲ್ಲಿರ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಫ್ರಿಜ್ ಬಾಕ್ಸ್ ಸೆಟಪ್ಪು ಯಾವ ಥರ ಮಾಡೋದೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು, ಅದೇ ಥರ ಫಿಶ್ ಬಾಕ್ಸು ಎಲ್ಲಿ ಸಿಗುತ್ತೆ, ಸೊ ಟೋಟಲ್ ಅಮೌಂಟು ಆ್ಯಂಡ್ ಫಿಶ್ಶು ಕೂಡ ಎಷ್ಟು ಅಮೌಂಟ್ ಆಯಿತು ಹಾಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರನ್ನ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಬೆಳಗ್ಗೆ ಎದ್ದು ಬಂದು ಕ್ಲಿಯರಾಗಿ ನಾನು ಫುಲ್ ಫ್ರಿಜ್ ಬಾಕ್ಸ್ನ ನೋಡ್ತಾ ಇದ್ದೀನಿ. ಸೊ 1-2 ಮರಿಗಳು ಓಡಾಡ್ತಾನೆ ಇತ್ತು ಮೇಲೆ. ಸೊ ಇದೇನಿದು ಇಷ್ಟು ಬೇಗ ಮರಿ ಹಾಕುತ್ತಾ ಅಂತ ನನಗೆ ಆಶ್ಚರ್ಯ ಆಗೋಯಿತು. ಸೊ ಬಂದುಬಿಟ್ಟು ಕಂಪ್ಲೀಟಾಗಿ ಫುಲ್ ಮರಿ ಎಲ್ಲ ನಾನು ನೆಟ್ ಯೂಸ್ ಮಾಡ್ಕೊಂಬಿಟ್ಟು ಫುಲ್ ಕಂಪ್ಲೀಟಾಗಿ ಎತ್ಕೊಂಡು ಒಂದು ಟಬ್ ಥರ ಸೆಟಪ್ ಮಾಡಿ ಅದರಲ್ಲಿ ಹಾಕಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕಂಪ್ಲೀಟಾಗೆ ಒಂದು 5 ಫಿಶಸ್ಸೇ ಇರೋದು. ಸೊ ಏನು ಪ್ರಶಾಂತ್ ಬ್ರೋ 5 ಫಿಶಸ್ಸೇ ಇದೆಯಾ ಅಂತ ನೀವು ಕೇಳ್ಬೋದು. ಸೊ 5 ಫಿಶಸ್ಸೇ ಇರೋದು. ಸೊ ಯಾಕೆ 5 ಫಿಶಸ್ಸೇ ಇರೋದು ಅಂದರೆ, ಮಿಕ್ಕಿದ ಫಿಶ್ ಎಲ್ಲ ನನಗೆ ಗೊತ್ತಿರೋ ಹುಡುಗರೆಲ್ಲ ಬಂದಿದ್ದರು. ಸೊ ಅವ್ರಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಟ್ಟೆ. ಸೊ ಇವಾಗ ಇರೋದು ನನಗೆ ಒಂದು 5 ಫಿಶಸ್ ಇದೆ ಇದರಲ್ಲಿ ಇವಾಗ. ಸೊ ನೀವು ಕಾಣ್ಬೋದು, ಆದರೆ ಎಲ್ಲ ವೈಟ್ ಮೊಲೀಸೇ ಇರೋದು ಇವಾಗ. ಕಂಪ್ಲೀಟ್ಲಿ ಇವಾಗ ಫಿಶ್ ಗೈಡ್ಲೈನ್ಸ್ ಬಗ್ಗೆ ಬರೋಣ, ಅದೇ ಥರ ಫಿಶ್ ಬಾಕ್ಸ್ ಸೆಟಪ್ ಬಗ್ಗೆ ಬರೋಣ. ಸೊ ಫಿಶ್ ಬಾಕ್ಸ್ ಸೆಟಪ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ನಿಮ್ಮ ಹತ್ರ ಒಂದು 500 ಇದ್ದರೆ ಸಾಕು. ಯಾಕಂದರೆ 500 ಅಂದರೆ ಫಸ್ಟು ಫಿಶ್ ಬಾಕ್ಸಕ್ಕೆ ಅಂತ ಒಂದು ಇಂಟೀರಿಯರ್ ಇರುತ್ತೆ. ಸೊ ಇದೇ ಒಂದು ಇಂಟೀರಿಯರು. ಸೊ ಇದು ಬಂದು ಮೆಟಲಲ್ಲಿ ಸಿಗುತ್ತೆ ನಿಮಗೆ. ಇದು ಫುಲ್ ಹಿಂಗೆ ಕಿತ್ತಿ ತೆಗೆದುಬಿಟ್ರೆ ಇಲ್ಲಿ ಒಂದು ಸ್ಪಾಂಜ್ ಥರ ಟೈಪ್ ಹಾಕಿರ್ತಾರೆ. ಆ್ಯಂಡ್ ಇದು ವೈಟ್ ಲೇಯರು. ಸೊ ಈ ಫುಲ್ಲು ಸೆಟ್ಟೇ ನೀವು ತೊಗೊಬೇಕಂದ್ರೆ ಟೋಟಲ್ 300 ಆಗುತ್ತೆ. ಸೊ ಜೊತೆಗೆ ಇನ್ನೇನು ಡಿಫ್ರೆನ್ಸ್ ಇದೆ ನೋಡಿ ನೀವೇ. ಸೊ ಡಿಫ್ರೆನ್ಸ್ ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಟೋಟಲ್ಲು ಫಿಶ್ಶಿಗೆ ಮತ್ತು ಬಾಕ್ಸಿಗೆ ನನಗೆ ಟೋಟಲ್ಲು ಒಂದು 1000 ರುಪೀಸೇ ಆಯಿತು. ಯಾಕಂದರೆ ಫಿಶ್ ಸ್ವಲ್ಪ ಎಕ್ಸ್ಪೆನ್ಸಿವಾಗೆ ನಾನು ತೊಗೊಂಬಂದಿದ್ದು. ಯಾಕಂದರೆ ಚಾಕ್ಲೇಟ್ ಮೋಲಿ ಆಗಿರಲಿ, ಬಲೂನ್ ಮೋಲಿ ಆಗಿರಲಿ, ನಾರ್ಮಲ್ಲು, ಸೊ ತುಂಬ ಮೋಲೀಸು ನಾನು ತೊಗೊಂಬಂದಿದ್ದೆ. ಸೊ ನಾನು ಒಂದು ಒಳ್ಳೆ ಪ್ರೈಸಿಗೆ ಕೂಡ ಸೇಲ್ ಮಾಡಿದೆ. ಸೊ ಇದು ಬಂದುಬಿಟ್ಟು ನಾನು ನಿಮಗೆ ಲಾಸ್ಟ್ ವಿಡಿಯೋ ಫಿಶ್ ತೊಗೊಂಬಂದು ಬಿಟ್ಟಿದ್ದು ಮಾತ್ರ ತೋರಿಸಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗೆ ಸೇಲ್ ಎಷ್ಟು ಮಾಡಿದೆ ಫಿಶಸ್ಸು, ಮತ್ತು ಇವಾಗ ಎಷ್ಟು ಫಿಶ್ ಬ್ಯಾಲೆನ್ಸ್ ಇದೆ ಅಂತ ಕೂಡ ಹೇಳಿದೆ ನಿಮ್ಮ ಹತ್ರ. ಸೇಲ್ ಬಂದುಬಿಟ್ಟು ನನಗೆ ಶಾಪ್ ಪ್ರೈಸ್ ಬಂದುಬಿಟ್ಟು 50ಗೆ 2 ಪೇರ್ಸ್ ಕೊಡ್ತಾರೆ. 50ಗೆ ಒಂದು ಮೇಲು ಒಂದು ಫೀಮೇಲ್ ಕೊಡ್ತಾರೆ. ಸೊ ನಾನು ಬಂದುಬಿಟ್ಟು ಒಳ್ಳೆ ಪ್ರೈಸ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ 75 ಕೊಟ್ಟಿದ್ದೀನಿ. ಸೊ 75 ಯಾಕೆ ಕೊಟ್ಟೆ ಅಂದರೆ, ಫಸ್ಟೇ ನಾವು ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡೋ ಥರ ಇತ್ತು. ಆ್ಯಂಡ್ ನನಗೂ ಕೂಡ ಜಾಸ್ತಿ ಎಕ್ಸ್ಪೆನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ. ಆ್ಯಂಡ್ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಡಿಫ್ರೆಂಟಾಗೆ ನಾನು ಸೆಟ್ ಮಾಡಿರೋದು ಏನು ವಿಷಯ ಅಂದರೆ, ಸೊ 2 ಕಡೆ 2 ಬಾಕ್ಸ್ ಥರ ಒಂದು ಪ್ಲೇವುಡ್ ಬಾಕ್ಸ್ ಥರ ಇಟ್ಟು ಒಂದು ಕವರ್ ಮಾಡಿದ್ದೀನಿ. ಸೊ ಒಂದು 50% ಬಿಸಿಲು ಒಳಗಡೆ ಬೀಳಲಿ ಅಂತ. ಆ್ಯಂಡ್ ಟಾರ್ಪಾಲ್, ಇದು ಬ್ಲೂ ಕಲರ್ ಟಾರ್ಪಾಲು. ಸೊ ಈ ಸೆಟಪ್ ಕೂಡ ಮಾಡಿದ್ದೀನಿ. ಯಾಕಂದರೆ ನೈಟ್ ಟೈಮಲ್ಲಿ ಫುಲ್ ಕಂಪ್ಲೀಟಾಗೆ ವಾಮಾಗೆ ಇರಬೇಕು ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ನಮ್ಮ ಮನೇಲಿ ಬೆಕ್ಕು ಕೂಡ ಇದೆ. ಸೊ ಬೆಕ್ಕು ಏನನ್ನ ಬಂದು ಡಿಸ್ಟರ್ಬ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಕೂಡ ನಾನು ಅದನ್ನು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಡಿಫ್ರೆಂಟಾಗಿ ಏನು ನಾನು ಚೇಂಜಸ್ ಮಾಡಿಲ್ಲ. ಸೊ ಹೇಗಿದೆಯೋ ಹಂಗೆ ಇದೆ. ಆ್ಯಂಡ್ ಒಳ್ಳೆ ಪ್ರೈಸು ಕೂಡ ಫಿಶಸ್ ಎಲ್ಲ ಸೇಲ್ ಮಾಡಾಯಿತು. ಸೊ ನೆಕ್ಸ್ಟ್ ಅಪ್ಡೇಟ್ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಬ್ರೀಡಿಂಗ್ ಯಾವ ಥರ ಮಾಡೋದು, ಸೊ ಬ್ರೀಡಿಂಗ್ ಪೇರ್ನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಟೋಟಲ್ ಕಾಸ್ಟ್ ಬಂದುಬಿಟ್ಟು ನನಗೆ 500 ಆಯಿತು. ಸೊ ಫಿಶ್ಶಿಗೆ ಮಾತ್ರ ನನಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗಿದ್ದು. ಯಾಕಂದರೆ ನನಗೆ ಗೊತ್ತಿರೋ ಶಾಪೇ, ಬಟ್ ಆದ್ರೂ ಅವರು ಸ್ವಲ್ಪ ಅಮೌಂಟ್ ಏನು ಕಮ್ಮಿನೇ ಮಾಡಿಲ್ಲ. ಸೊ ಯಾಕೆ ಕಮ್ಮಿ ಮಾಡಿಲ್ಲ ಅಂದರೆ, ಅವ್ರಿಗೂ ತುಂಬ ಲಾಭ ನೋಡಬೇಕು ಅಂದ್ಬಿಟ್ಟು ಒಂದು ಫುಲ್ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನನಗೂ. ಸೊ ಇನ್ನೊಂದೇನೆಂದರೆ, ಈ ಥರ ಶಾಪ್ಗೆ ನೀವು ಏನಾರ ಟ್ರಾವೆಲ್ ಮಾಡಿದರೆ, ನೀವು ತೊಗೊಂಡಿದ್ರೆ ಅಲ್ಲಿ ಶಾಪಲ್ಲಿ ಫಸ್ಟು ನೀವು ಅಮೌಂಟ್ ಎಷ್ಟಾಗುತ್ತೆ, ಸೊ ಫಿಶ್ ಬಾಕ್ಸಿಗೆ ಮತ್ತು ಫಿಶಸ್ಗೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಖರ್ಚು ಅಂತ ಕೇಳಿಕೊಂಡು ನೀವು ಆಮೇಲೆ ಈಸ್ಕೊಬೇಕಾಗತ್ತೆ. ನಾನೇನು ಮಾಡಿದೆ, ಫಿಶ್ನ ಅಮೌಂಟು ಕೇಳಿಲ್ಲ. ಫಸ್ಟೇ ನನಗೆ ಡೈರೆಕ್ಟಾಗಿ ಒಂದು ಇಷ್ಟು ಮ್ಯಾಕ್ಸಿಮಮ್ ಫಿಶ್ ಬೇಕು ಸೊ ಅಂದ್ಬಿಟ್ಟು ಈಸ್ಕೊಂಬಿಟ್ಟೆ. ನನಗೆ
2000 ಪಕ್ಕ ಆಯಿತು. ಸೊ ನೀವೇ ಕಮೆಂಟಲ್ಲಿ ಕೇಳ್ಬೋದು, ಬ್ರೋ ಹಿಂಗೆ 2000 ಆಗುತ್ತೆ ಮೋಲಿ ಫಿಶ್ಗೆ, ಅದು ನಾರ್ಮಲ್ ಮೋಲಿಗೆ ಬಲೂನ್ ಮೋಲಿಗೆಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗಲ್ವಲ್ಲ ಅಂತ. ಸೊ ಜಾಸ್ತಿನೇ ಆಯಿತು. ಸೊ ಏನು ಮಾಡೋಕ್ಕಂತೂ ನನಗಂತೂ ಒಂದು ಅರ್ಥ ಆಗಿಲ್ಲ. ಅವರು ಕೊಡೋ ಪ್ರೈಸ್ ಮೇಲೆ ಕಮ್ಮಿ ಮಾಡಲಿಲ್ಲ. ಆ್ಯಂಡ್ ತಿರ್ಗಾ ನಾನು ವಾಪಸ್ ತೊಗೊತಾರ ಅಂತ ಕೂಡ ಹೋಗಿ ಕೇಳಿ ನೋಡಿದೆ, ವಾಪಸ್ ತೊಗೊಂಡಿಲ್ಲ. ಸೊ ಅದಕ್ಕೆ ನಾನು ಒಳ್ಳೆ ಪ್ರೈಸ್ಗೆ ನನಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಒಳ್ಳೆ ಪ್ರೈಸ್ಗೆ ಕೊಟ್ಬಿಟ್ಟೆ ನಾನು. ಸೊ ಇದೇ ಥರ ನಾನು ಸೇಲ್ ಮತ್ತು ಬ್ರೀಡಿಂಗು ಮತ್ತು ಎಲ್ಲ ಟಿಪ್ಸ್ಗಳು ನಮ್ಮ ಚಾನಲಲ್ಲಿ ನಿಮ್ಗೆ ಸಿಕ್ಕುತ್ತೆ, ಕಂಪ್ಲೀಟ್ ಗೈಡ್ಲೈನ್ಸ್ ನೀವು ನೋಡಿದ್ರೆ. ಸೊ ಇನ್ನೊಂದೇನು ವಿಷಯ ಅಂದರೆ, ನಾನು ಕಂಪ್ಲೀಟಾಗಿ ಸೇಲಿಂಗ್ ಕೂಡ ನಮ್ಮ ಹತ್ರ ಪ್ರಾಸೆಸ್ ನಡೀತಾ ಇರುತ್ತೆ, ಬರುತ್ತೆ ಫಿಶ್ಶು. ಆ್ಯಂಡ್ ತಿರ್ಗಾ ಎಕ್ಸ್ಪೆನ್ಸಿವ್ ಖಾಲಿ ಕೂಡ ಆಗುತ್ತೆ. ಸೊ ನಿಮಗೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನನ್ನ ಪ್ರೈಡ್ ಡೀಟೇಲ್ಸು ಮತ್ತು ವಾಟ್ಸಪ್ ಗ್ರೂಪ್ ಓಪನ್ ಮಾಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ನೋಡ್ತೀರಾ, ಅಪ್ಡೇಟ್ ಮಾಡಿಕೊಂಡು. ಆ್ಯಂಡ್ ಬೇರೆ ಥರ ಫಿಶಸ್ ಕೂಡ ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಕಂಪ್ಲೀಟಾಗೆ ನಮ್ಮ ಮನೆ ಹತ್ರ ತುಂಬ ಜಾಗನೇ ಐತೆ ಇಲ್ಲಿ. ಸೊ ಇಲ್ಲೆಲ್ಲ ಫ್ರಿಜ್ ಬಾಕ್ಸ್ ಸೆಟಪ್ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಕಂಪ್ಲೀಟಾಗೆ ನಾನು ಈ ಫಿಶ್ನ ನಾನು ಕಂಪ್ಲೀಟಾಗಿ ಏನು ಮಾಡಿದೆ ಅಂದರೆ, ಒಂದು ರೌಂಡ್ ಟಬ್ಬು, ಆ್ಯಕ್ಚುಲಿ ಇದು ಪಾಟೆ. ಸೊ ಪ್ಲಾಸ್ಟಿಕ್ ಪಾಟ್, ಇದು ಈ ಪಾಟಲ್ಲಿ ತೊಗೊಂಬಂದು ಬಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಗೋಯ್ತು ಬೆಳಗ್ಗೆ ಎದ್ದು ಬಂದು ನೋಡಿದಾಗ. ಆ್ಯಕ್ಚುಲಿ ಇನ್ನೂ ಅದರಲ್ಲಿ ಫ್ರಿಜ್ ಬಾಕ್ಸಲ್ಲಿ ಪ್ರೈಸಸ್ ಅಂದರೆ ಮೀನು ಮರಿ ಇದರಲ್ಲಿ ಇನ್ನೂ ಐತೆ. ಬಟ್ ಅದನ್ನು ನೆಟ್ಟಿಂದ ಹಿಡಿಯೋಕ್ಕಂತೂ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟೆ, ಕಾಣಿಸ್ತಾನೂ ಇಲ್ಲ ಅದು. ಯಾಕಂದರೆ ನಾವು ಫಾಕ್ಸ್ ಟೈಲ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಫಾಕ್ಸ್ ಟೈಲ್ ಕೂಡ ನಾನು ಒಂದು ಒಳ್ಳೆ ಪ್ರೈಸಲ್ಲಿ ಕೊಟ್ಬಿಟ್ಟೆ ನಾನು ಅವ್ರಿಗೆ. ಸೊ ಯಾಕೆ ಕೊಟ್ಟೆ ಅಂದರೆ, ಮೋಲಿ ಫಿಶ್ಗೆ ಫಾಕ್ಸ್ ಟೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಅವರೇ ತೊಗೊಂಡೋಗಿ ಒಂದು ಸೆಟಪ್ ಮಾಡಿ ಒಂದು 2-3 ದಿನ ಬಿಟ್ಟರೆ ಕೂಡ ಅಷ್ಟೇ, ಮೇಲು ಫೀಮೇಲ್ ಕರೆಕ್ಟಾಗಿ ಬಿಟ್ಟರೆ ಬ್ರೀಡ್ ಆಗೋಗ್ಬಿಡುತ್ತೆ. ಸೊ ಇನ್ನೂ ಎಕ್ಸ್ಪೆನ್ಸಿವ್ ಫಿಶ್ ಅವ್ರ ಹತ್ರ ಬರುತ್ತೆ. ಸೊ ನಾನು ಒಂದು ಟಾಸ್ಕಲ್ಲಿದ್ದೀನಿ ಇವಾಗ. ಸೊ ನನ್ನ ಟಾಸ್ಕ್ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ತಿಳಿಸ್ಕೊಡ್ತೀನಿ. ಸೊ ಟಾಸ್ಕು ಬಂದುಬಿಟ್ಟು ಕರೆಕ್ಟಾಗಿ ಹೇಳಿದ್ರೆ, ಏನು ಒಂದು ಫಿಶ್ ತೊಗೊಂಡು ಹೋಗ್ತೀವಿ, ಆ ಫಿಶ್ ಇಟ್ಕೊಂಡು ನಾವು ಒಂದು 10-20 ಮೀನನ್ನ ನಾವೇ ಮಾಡ್ಕೊಬೋದು. ಸೊ ಇದು ಈಸಿ ಮೆಥಡು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಾನು ಕಂಪ್ಲೀಟಾಗೆ ನನ್ನ ಫ್ರಿಜ್ ಬಾಕ್ಸ್ ಸೆಟಪ್ ಬಂದುಬಿಟ್ಟು ನನಗೆ 1000 ರೂಪೀಸ್ ಪ್ರೈಸ್ ಆಯಿತು ಸೆಟ್ ಮಾಡೋಕ್ಕೆ. ಬರೀ ಫಿಶ್ಗೆ ಮಾತ್ರನೇ ಎಕ್ಸ್ಪೆನ್ಸ್ ಜಾಸ್ತಿ ಆಗಿತ್ತು, ಫ್ರಿಜ್ ಬಾಕ್ಸ್ಗೇನೂ ಇಲ್ಲ. ಸೊ ನಿಮ್ಮ ಮನೆ ಹತ್ರ ಎಷ್ಟು ನೀವು ಕಡಿಮೆಗೆ ಈಸ್ಕೊಳಕ್ಕಾಗುತ್ತೋ ಅಷ್ಟು ಕಡಿಮೆಗೆ ಖಂಡಿತವಾಗ್ಲೂ ಈಸ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಆ್ಯಂಡ್ ಕಂಪ್ಲೀಟಾಗೆ ನನ್ನ ಒಂದು ಸೆಟಪ್ಪು ಇವಾಗ ಜಸ್ಟ್ ಇಷ್ಟೇ ಇರುತ್ತೆ. ಏನಂದರೆ, ಇವಾಗ ಒಂದು ಇಂಚ್ ಲೆಕ್ಕ ಎಲ್ಲ ಬರೋದೇ ಇಲ್ಲ, ಇದು MM ಲೆಕ್ಕ ಬರುತ್ತೆ. MM ಅಂದರೆ ಒಂದೊಂದು ಮೀಡಿಯಮ್ ಸೈಜ್ ಲೆಕ್ಕ ಬರುತ್ತೆ ಈ ಫಿಶ್ದು. ಸೊ ಇದು ಬಂದುಬಿಟ್ಟು ಚಾಕ್ಲೇಟ್ ಮೋಲಿ ಅಂತಾರೆ. ಕಂಪ್ಲೀಟಾಗಿ ಚಾಕ್ಲೇಟು ಹೆಂಗಿರುತ್ತೆ ಆ ಥರ ಬೆಳೆಯುತ್ತೆ ಅನಿಸುತ್ತೆ. ಸೊ ನನಗೆ ಗೊತ್ತಿದ್ದಂಗೆ ಅದರಲ್ಲಿ ಚಾಕ್ಲೇಟ್ ಮೋಲಿ ಕೂಡ ಇತ್ತು. ಸೊ ಆ ಮೋಲಿಯಿಂದ ಈ ಪ್ರೈಸಸ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇನ್ನೂ ಎಷ್ಟು ಪ್ರೈಸಸ್ ನನಗೆ ಸಿಕ್ಕುತ್ತೆ ಅಂತ ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದು ಗ್ರೋತ್ ಲೆವೆಲ್ ಕೂಡ ಚೆನ್ನಾಗೇ ಐತೆ. ಸೊ ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮರೀದಿರ ಚಾನಲ್ಗೆ ನಾನು ಹೊಸದಾಗಿ ಬಂದಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ. ಸೊ ಇದು ನನ್ನ ಚಾನಲಲ್ಲಿ 3ನೇ ವಿಡಿಯೋ ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.